ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ್ ಪಾಲಿನಾಮಿಯಲ್ಸ್ ಚಾಪ್ಟರ್ ಥರ್ಡ್ ಟೈಪ್ ಕ್ವಶನ್ ನೋಡ್ತಾ ಇದ್ದೀವಿ. 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತೈತಿ ಫಿಕ್ಸ್ ಅಂತ ಹೇಳಿದ್ವಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಅದ್ರ ಮೇಲೆ ಏನು ನೋಡೋಣ, ಈ ಥರ್ಡ್ ಟೈಪ್ ಕ್ವಶನ್ ಏನು ಅಲ್ಲೇ ಫಸ್ಟ್ ಒನ್ ಏನು ನೋಡಿದ್ವಿ, ಪಾಲಿನಾಮಿಯಲ್ ಕೊಟ್ಟು ಫೈಂಡ್ ದ zeros, ವೆರಿಫೈ ದ ರಿಲೇಷನ್ ಬಿಟ್ವೀನ್ ದೆಮ್. ಅದು ಫಸ್ಟ್ ಕ್ವಶನ್. ಎರಡನೇ ಕ್ವಶನ್ ಏನಿತ್ತು, ಫಸ್ಟ್ ಅವ್ರ ಏನ್ ಹೇಳ್ತಾ ಇದ್ರು, ಪಾಲಿನಾಮಿಯಲ್ ಕೊಟ್ಟು zeros ಅನ್ನ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ರು. ದೆನ್ ಒಂದು ರಿಲೇಷನ್ ಕೊಟ್ಟು ಅದ್ರ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಂತ ಇದ್ರು. ಅದು ಎರಡನೇ ಟೈಪ್ ಕ್ವಶನ್ ಆಯ್ತು. ಇನ್ ಥರ್ಡ್ ಟೈಪ್ ಕ್ವಶನ್ ಏನ್ ನೋಡೋದಾದ್ರೆ ನಾವು ಈ ರೀತಿ ಐತಿ, ಏನು ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are -3 and 2 respectively and find the zeros ಅಂತ ಕೊಟ್ಟಾರ. ಏನ್ ಕೊಟ್ಟಾರ, ಸಮ್ ಆಫ್ zeros ಕೊಟ್ಟಾರ, ಪ್ರಾಡಕ್ಟ್ ಆಫ್ zeros ಕೊಟ್ಟಾರ, ಮತ್ತೇನ್ ಫೈಂಡ್ ಔಟ್ ಮಾಡಂತ ಹೇಳ್ತಾರ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಿ zeros ಅನ್ನ ಫೈಂಡ್ ಔಟ್ ಮಾಡು ಅಂತ ಹೇಳ್ತಾರ. ಸಮ್ ಅಂಡ್ ಪ್ರಾಡಕ್ಟ್ ಅನ್ನ ಕೊಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಕಂಡಿಡಿ ಅಂತ ಹೇಳಿ ಅದ್ರ ಮೇಲೆ ಮತ್ತೇನ್ ಹೇಳ್ತಾರ, zeros ಅನ್ನು ಫೈಂಡ್ ಔಟ್ ಮಾಡು ಅಂತ ಹೇಳ್ತಾರ. ಹಿಂಗಿದ್ದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರ, ಫಸ್ಟ್ ಏನ್ ತಗೊಳ್ಳೋಣ, ಕೊಟ್ಟಿರೋದನ್ನ ಬರ್ಕೊಂಡು ಡಾಟಾಸ್ ಬರ್ಕೊಂಡು, ಗಿವನ್ ಡಾಟಾಸ್ ಏನೇನೈತಿ, ಸಮ್ ಆಫ್ zeros ಐತಿ, ಆಲ್ಫಾ ಪ್ಲಸ್ ಬೀಟಾ ಏನ್ ಕೊಟ್ಟಾರ, ಆಲ್ಫಾ ಪ್ಲಸ್ ಬೀಟಾ, ಸಮ್ ಆಫ್ zeros -3 ಐತಿ, ಸಮ್ ಆಫ್ zeros ಬರ್ಕೊಂಡಿವಿ. ದೆನ್ ಸೆಕೆಂಡ್ ಒಂದು ರಿಲೇಷನ್ ಏನೈತಿ, ಪ್ರಾಡಕ್ಟ್ ಆಫ್ zeros ಕೊಟ್ಟಾರ, ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ ಏನ್ ಕೊಟ್ಟಾರ, 2 ಕೊಟ್ಟಾರ, -3 + 2 ಕೊಟ್ಟಾರ, ಅವ್ನ ಎರಡು ಬರ್ಕೊಂಡಿವಿ. ದೆನ್ ಇಲ್ಲೇ ಒಂದು ಫಾರ್ಮುಲಾ ಐತಿ, ಬಹಳ ಈಸಿ ಐತಿ. ಏನ್ ಕೊಟ್ಟಾರ, ನಮ್ಗೇನ್ ಗೊತ್ತು, ಒಂದು ಫಾರ್ಮುಲಾ ಐತಿ. ಏನು, ಅವರು ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಾಗ ಆ ಪಾಲಿನಾಮಿಯಲ್ ಕನ್ಸ್ಟ್ರಕ್ಟ್ ಮಾಡಕ ಒಂದು ಫಾರ್ಮುಲಾ ಇತ್ತು. ಅದು ಯಾವ್ದು ಅಂತಂದ್ರೆ ಇಲ್ಲಿ ಫಾರ್ಮುಲಾ ಆರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮ್ ವೆನ್ ಸಮ್ ಅಂಡ್ ಪ್ರಾಡಕ್ಟ್ ಗಿವನ್. ಈ ಒಂದು ಫಾರ್ಮುಲಾ ಕೊಟ್ಟಾಗ ಪ್ರಾಡಕ್ಟ್ ಸಮ್ಮದ zeros ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಾಗ ನಮ್ಗೆ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಆ ಪಾಲಿನಾಮಿಯಲ್ ಅನ್ನ ಏನ್ ಮಾಡ್ಬೋದಿತ್ತು, ಕನ್ಸ್ಟ್ರಕ್ಷನ್ ಮಾಡ್ಬೋದಿತ್ತು. ಆ ಫಾರ್ಮುಲಾ ಏನೈತಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಫಾರ್ಮುಲಾ ಇತ್ತು. ಇನ್ನೊಮ್ಮೆ ಹೇಳ್ತೀನಿ ನೋಡು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಫಾರ್ಮುಲಾ ಏನೈತಲ್ಲ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಯಾವಾಗ ಸಮ್ ಪ್ರಾಡಕ್ಟ್ ಕೊಟ್ಟು ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡಂದಾಗ, ಕ್ವಾಡ್ರಾಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಂದಾಗ ಏನೈತಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ಏನಪ್ಪಾ ಅಂದ್ರೆ ಫಾರ್ಮುಲಾ. ಅದ್ರೊಳಗೆ ನಾವೇನ್ ಮಾಡ್ಬೇಕು, ಈಗ ಅಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ ಸಮ್ ಆಫ್ zeros ಆಗ್ಬೇಕು. ಸಮ್ ಆಫ್ zeros ಎಷ್ಟೈತಿ, -3. ಅಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ ಏನ್ ತಗೊಂಡಿ, ಈಗ -3 ತಗೊಂಡಿ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಅಂತಂದ್ರೇನು, ಪ್ರಾಡಕ್ಟ್ ಆಫ್ zeros, ಅದ್ರ ವ್ಯಾಲ್ಯೂ ಏನೈತಿ, 2 ಐತಿ, 2 ಅನ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, ಏನ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂತೀವಿ, x² ಅನ್ನ x² ಇಟ್ಟಿವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತಾ, 3 ಇಂಟು ಎಕ್ಸ್ 3x ಆಯ್ತು, ಲಾಸ್ಟಿಗೆ ಓದಿದ್ದೇನಿಲ್ಲ +2 ಆಸ್ ಇಟ್ ಈಸ್ ಇಟ್ಟಿವಿ. ನೆಕ್ಸ್ಟ್ ಈಗೇನ್ ಸಿಕ್ತ ನಮ್ಗ, ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯ್ತು. ಏನು, ನಾವೇನ್ ತಗೊಂಡ್ವಿಲ್ಲ, ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ, ಪಾಲಿನಾಮಿಯಲ್ ಅನ್ನ ಏನ್ ಮಾಡಿದ್ವಿ, ಫೈಂಡ್ ಔಟ್ ಮಾಡಿದ್ವಿ. ಅವ್ರದ್ದು ಒಂದೇ ಕಂಡೀಷನ್ ಮುಗಿಯಿತು. ಫೈಂಡ್ ಏನ್ ಮಾಡಿದ್ರು ಅವರು, ಫಸ್ಟ್ ಕ್ವಶನ್ ಕೇಳಿದ್ದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರ್ಬೇಕು. ನೆಕ್ಸ್ಟ್ ಏನ್ ಕೇಳ್ಯಾರ, ಇದ್ರ zeros ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನಾವು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ zeros ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನಮಗ್ ಗೊತ್ತೈತಿ ಬೈ ದಿ ಫ್ಯಾಕ್ಟರೈಸೇಷನ್ ನಾವೇನ್ ಮಾಡ್ಕೊತೀವಿ, ಇಲ್ಲೇ ಇದ್ರ zeros ಅನ್ನ ಫೈಂಡ್ ಔಟ್ ಮಾಡ್ಕೊಂತೀವಿ. ಇನ್ನು ಕೊಟ್ಟಿರುವಂತಹ ಫಸ್ಟ್ ಸ್ಟೆಪ್ ಒಳಗೆ ಏನ್ ಬರೀಬೇಕು, ನಾವು ಯಾವಾಗ್ಲೂ ಆ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಬರ್ಕೊಂಡು ಈಸ್ ಈಕ್ವಲ್ ಟು 0 ಅನ್ನ ಬರಿತೀವಿ. zeros ಫೈಂಡ್ ಔಟ್ ಮಾಡಕ್ ಹೋದಾಗ ಫಸ್ಟ್ ಸ್ಟೆಪ್ ಇದನ್ನ ಬರಿಬೇಕು. ಪಿ ಆಫ್ ಎಕ್ಸ್ ತೆಗೆದು ಈಸ್ ಈಕ್ವಲ್ ಟು 0 ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಕೊಂತೀವಿ, x² ಕೋಎಫಿಷಿಯಂಟ್ ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡಿ ಬರಿತೀವಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು, 1 2 2 ಬರ್ಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನಂಗೆ ಏನ್ ಸಿಗ್ಬೇಕು, 3 ಸಿಗ್ಬೇಕು. ಅಂತ ಟು ಫ್ಯಾಕ್ಟರ್ಸ್ ಅನ್ನ ನಾವೇನ್ ಮಾಡ್ಕೋಬೇಕು, ಹುಡುಕ್ಬೇಕು. 2 ಫ್ಯಾಕ್ಟರ್ಸ್ ಯಾವ್ಯಾವಬೇಕು, 1 2 2 ಆರ್ 2 1 2. ನಾವೇನ್ ತಗೊಂಡಿಲ್ಲ, 2 1 ಅನ್ನ ಚಾಯ್ಸ್ ಮಾಡ್ಕೊಂಡು 2 1 2 ಆಗತ್ತ. ಎಡಿಷನ್ ಮಾಡ್ಬಿಟ್ರೆ ನಂಗೆ ಪ್ಲಸ್ 3 ಸಿಗುತ್ತ. ಈಗ ಈ ಮಿಡಲ್ ಟರ್ಮ್ ಅನ್ನ ಏನ್ ಮಾಡ್ಕೊಂತೀನಿ, ನಾನು ಸ್ಪ್ಲಿಟ್ ಮಾಡ್ಕೊಂತೀನಿ. ಹೆಂಗ, 2 ಮತ್ತೆ 1 ಅನ್ನ ತಗೊಂಡಿನಿ, x² ಆಸ್ ಇಟ್ ಈಸ್ 3x ಅನ್ನ ಏನಂತ ಸ್ಪ್ಲಿಟ್ ಮಾಡಿ ನಾನೀಗ 2x ಪ್ಲಸ್ 1x ಪ್ಲಸ್ 2 ಇಸ್ ಈಕ್ವಲ್ ಟು 0 ಸ್ಪ್ಲಿಟ್ ಮಾಡಿದ. ನೆಕ್ಸ್ಟ್ ಏನ್ ಮಾಡ್ತೀವಿ, ಗ್ರೂಪಿಂಗ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ಏನು, ಗ್ರೂಪಿಂಗ್, ಎರಡು ಗ್ರೂಪ್ 2 ಟರ್ಮ್ಸ್ ಅನ್ನ ಗ್ರೂಪಿಂಗ್ ಮಾಡ್ಕೊಂಡು ಇದ್ರೊಳಗ ಕಾಮನ್ ತೆಗಿತೀವಿ. x² ಪ್ಲಸ್ 2x ಒಳಗ x ಕಾಮನ್ ಬಂತು, x² ಒಳಗೆ x ಹೋದ್ರ x ಉಳಿತು, ಪ್ಲಸ್ ಗೆ ಪ್ಲಸ್, 2x ಒಳಗ x ಔಟ್ ಸೈಡ್ ಬಂದೈತಿ, ಉಳಿದಿದ್ದು 2 ಉಳಿತು, ಬ್ರಾಕೆಟ್ ಕಂಪ್ಲೀಟ್. ಮಿಡಲ್ ಒಳಗೆ ಏನೈತಿ, ಪ್ಲಸ್ ಐತಿ. ಈ ಎರಡು ಟರ್ಮ್ ಒಳಗ x ಮತ್ತೆ 1x ಅಂಡ್ ಪ್ಲಸ್ 2 ಇದ್ರೊಳಗ ಏನಿಲ್ಲ, ಯಾವ್ದು ಕಾಮನ್ ಇಲ್ಲ. ಯಾವ್ದು ಕಾಮನ್ ಇಲ್ಲ ಅಂದ್ರೆ ಫಸ್ಟ್ ರೂಲ್ ನಾ ಏನ್ ಹೇಳಿದ, 1 ಅನ್ನ ಕಾಮನ್ ತೆಗಿಬೇಕು. ಕಾಮನ್ ತಕೊಂಡು x ಪ್ಲಸ್ 2 ಆಸ್ ಇಟ್ ಈಸ್ ಬರ್ಲಿ.
ಇದು ಇಲ್ಲಿ x+2 ಇದೆ, ಇಲ್ಲಿ x+2 ಇದೆ, ಏನ್ ತಗೋತೀವಿ ನಾವು ಈಗ x+2 ಅನ್ನ ತೆಗೆದು is equal to 0. ಈ ಕಡೆ ಉಳಿದ ಟರ್ಮ್ ಯಾವುದು x+1. x+1 ಅನ್ನ ಈ ಕಡೆ ಹಾಕೊಂಡು x is equal to +2 ಈ ಕಡೆ ಬಂದ್ರ -2 ಆಯ್ತು. x is equal to +1 ಇದ್ದಿದ್ದು ಈ ಕಡೆ ಬಂದ್ರ x is equal to -1 ಆಯ್ತು. ಇವ ಏನಾಗ್ತಾವ ನಮ್ಮ zeros ಆಗ್ತಾವ. ಅದನ್ನ zeros ಅನ್ನ ಏನಂತ ಬರ್ತೀನಿ ನಾನು, therefore zeros alpha is equal to -2 and beta is equal to -1. ಒಂದು alpha ಅಂತ ತಗೊಂಡಿವಿ, ಒಂದು beta ಅಂತ. ಇಷ್ಟು ಬರೆದ್ಬಿಟ್ರೆ ನಿಮ್ಗ ಏನ್ ಸಿಕ್ತ 3 ಮಾರ್ಕ್ಸ್ ಸಿಗುತ್ತ. 3 ಮಾರ್ಕ್ಸ್ ಗೆ ಇದು ಥರ್ಡ್ ಟೈಪ್. ಇಲ್ಲಿಗೆ ನಿಮ್ದು ಯಾವುದು 65 ಡೇಸ್ ಚಾಲೆಂಜ್ ಒಳಗ ಪಾಲಿನಾಮಿಯಲ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. 3 ಮಾರ್ಕ್ಸ್ ಇನ್ ನೋಡಾಕತ್ತೀವಿ. ಸ್ಕೋರಿಂಗ್ ಪ್ಯಾಕೇಜ್ ಇದನ್ನ ಮಿಸ್ ಮಾಡ್ಬೇಡ್ರಿ. ಈ 3 ಟೈಪ್ಸ್ ಅನ್ನು ನೀವೇನ್ ಮಾಡ್ರಿ, ಪರ್ಫೆಕ್ಟ್ ಆಗಿ ಇದು ಮಾಡಿ. ಇದ್ರೊಳಗೆ ನಿಮ್ಗೆ ಯಾವ್ದಾದ್ರು ಸ್ಟೆಪ್ಸ್ ಡೌಟ್ ಇದ್ರ ಏನ್ ಮಾಡ್ರಿ, ಕಾಮೆಂಟ್ ಬಾಕ್ಸ್ ಒಳಗ ಕಾಮೆಂಟ್ ಮಾಡ್ರಿ. ಇನ್ನು ಏನಾದ್ರು ನಿಮ್ಗೆ ಯಾವ್ದಾದ್ರು ಚಾಪ್ಟರ್ ಒಳಗ ಡೌಟ್ಸ್ ಇದ್ರ ಯು ಕ್ಯಾನ್ ಕಾಮೆಂಟ್ ಅಂಡ್ ಆಸ್ಕ್. ಓಕೆ, ಥ್ಯಾಂಕ್ ಯು.